ಮೋದಿ ಈ ರಾಹುಲ್ ಗಾಂಧಿ ಹೇಳುವ ಹಾಗೆ ವಿದ್ಯಾರ್ಥಿಗಳ ಶತ್ರುವ, ಯುವಜನರ ಶತ್ರುವ. ರಾಹುಲ್ ಗಾಂಧಿ ಯುವಜನರ ಪರ ಇರುವವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೋದಿ ನಿವಾಸದಿಂದ ಎಲ್ಲರೂ ಕೂಡ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಂತೂ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯು ಸಿಡಿಸಿದ್ರು, ಹಿಂಸಾತ್ಮಕವಾಗಿ ತಿರ್ಕೊಂಡ್ಬಿಟ್ಟಿದೆ. ಸೈಲೆಂಟ್ ಆಗಿದ್ದಂಥ ಈ ಮುಷ್ಕರ, ಈ ಸ್ಟ್ರೈಕು, ಈ ಒಂದು ಹೋರಾಟ ಯಾಕಿದು ಕ್ರೈಮ್ ಲೆವೆಲ್ಗೆ ತಗೋತಾ ಇದೆ? ಅಡ್ಡಡ್ಡ ಕಾರ್ಯಪ್ಪನವರು ಈ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ನೀಟ್ ಸೋರಿಕೆ ನೀಟಾಗಿ ಹೋಗ್ತಾ ಇತ್ತು, ಇಲ್ಲಿ ದಾರಿ ತಪ್ಪಿಸಿದ್ದಾರು. ಸೊ ವಿದ್ಯಾರ್ಥಿಗಳನ್ನ ಇಷ್ಟು ಮಟ್ಟಿಗೆ ರೊಚ್ಚಿಗೆಳಿಸೋದಕ್ಕೆ ಮೋದಿ ಕಾರಣ ಅಲ್ವಾ? ಇಷ್ಟು ದಿನ ಆದ್ಮೇಲೆ ಇವತ್ತು ಬಾಯಿ ಬಿಡ್ತಾರಲ್ಲ? ಇಲ್ಲ, ಒಂದು ಇದ್ರ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಯಾಕಂದ್ರೆ ಎಲ್ಲಿ ಮಾತಾಡಿದರೆ ಅದು ಬೇರೆ ದೃಷ್ಟಿಯಲ್ಲಿ ಹೋಗುತ್ತಾ ಅಂತ ಹೇಳಿದ್ರೆ ನಾವು ಮಾತಾಡ್ತಿರ್ಲಿಲ್ಲ. ಆದ್ರೆ ಮಾತಾಡ್ಲೇಬೇಕು. ಈಗ ಹಲವಾರು ದೃಷ್ಟಿನಲ್ಲಿ ಹಲವಾರು ದಾರಿಗಳ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಮಾತಾಡ್ಲೇಬೇಕು. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ರಾಷ್ಟ್ರೀಯತೆಯ ಒಂದು ನನ್ನ ಆತ್ಮ ಅಂತ ಹೇಳಿ ಚಿಂತಕನಾಗಿ, ಮತ್ತೆ ದೇಶ ಮೊದಲು ಅಂತ ಹೇಳುವುದನ್ನ ಪ್ರತಿಪಾದಿಸುವವನಾಗಿ, ಅದು ಯಾರೇ ಇರಲಿ, ನಾಳೆ ಬಿಜೆಪಿ ಹೋಗಿ ಕಾಂಗ್ರೆಸ್ ಬರಲಿ, ದೇಶಭಕ್ತನೊಬ್ಬ ಈ ರಾಜ್ಯವನ್ನು ಆಳಿದರೆ, ಈ ದೇಶವನ್ನು ಆಳಿದರೆ ನಾವು ಅವರಿಗೆ ಬೆಂಬಲ ಕೊಡ್ತೇವೆ. ಈಗ ನೀಟ್ ಬಗ್ಗೆ ಕೇಳಿದಿರಿ ನೀವು. ನೀಟ್ ಅಂದ್ರೆ ಏನು? ಇದು ವೈದ್ಯಕೀಯ ಸೀಟಿಗಾಗಿ ನಡೆಯುವಂತ ಅರ್ಹತಾ ಪರೀಕ್ಷೆ. ವೈದ್ಯಕೀಯ ಶಿಕ್ಷಣಕ್ಕೆ ಮಾತ್ರ, ಅದಕ್ಕಾಗಿ ನಡೆಯುವಂತ ಪರೀಕ್ಷೆ. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಸೋರಿಕೆ ಆದದ್ದು ಗೊತ್ತಾದ ತಕ್ಷಣ ಸರ್ಕಾರ ಏನ್ ಮಾಡಿತು? ಆ ಎಕ್ಸಾಮ್ ಅನ್ನ ರದ್ದುಗೊಳಿಸಿತು. ಆ ಎಕ್ಸಾಮ್ ಅನ್ನ ರದ್ದುಗೊಳಿಸಿ ಮರು ಪರೀಕ್ಷೆಗೆ ಆದೇಶ ಕೊಟ್ಟಾಗ ಇದರ ಒತ್ತಡದಲ್ಲಿ, ಯಾವಾಗ ಇದರ ಒತ್ತಡದಲ್ಲಿ ಮತ್ತೆ ಇನ್ಯಾವ ಕಾರಣದಿಂದಾಗಿ ಒಂದು 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ದೊಡ್ಡ ಸುದ್ದಿ ಆಯಿತು. ಹೌದು, ಇದು ಆಗಬಾರದ ಘಟನೆ. ಯಾವುದಂದ್ರೆ ಲೀಕ್ ಆಗಿದ್ದು ಅನೇಕ ಬಾರಿ ಲೀಕ್ ಆಗಿದೆ. ಲೀಕ್ ಆಗಿದ್ದನ್ನ ಅದು ಯಾಕೆ ಲೀಕ್ ಆಗ್ತಾ ಇದೆ, ಅದನ್ನು ಲೀಕ್ ಆಗೋದನ್ನು ತಪ್ಪಿಸಬೇಕು, ಇದೆಲ್ಲ ಸರ್ಕಾರದ ಹೊಣೆಗಾರಿಕೆ. ಆದ್ರೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಬಗ್ಗೆ ನಮಗೆ ತುಂಬಾನೇ ವಿಷಾದ ಇದೆ. ಇಲ್ಲಿ ಪ್ರಶ್ನೆ, ಮೋದಿ ಈ ದೇಶದ ಪ್ರಧಾನಿಯಾಗಿ ವಿದ್ಯಾರ್ಥಿಗಳ ಪರ ಇದ್ದಾರಾ ಇಲ್ವಾ? ಇದು ನನ್ನ ಪ್ರಶ್ನೆ. ಹೌದು, ವಿದ್ಯಾರ್ಥಿಗಳ ಪರ ಇದ್ದಾರಾ ಇಲ್ವಾ? ಇದನ್ನು ನಾನು ಹೇಳಲೇಬೇಕು. ಅಥವಾ ಮೋದಿ ಈ ರಾಹುಲ್ ಗಾಂಧಿ ಹೇಳುವ ಹಾಗೆ ವಿದ್ಯಾರ್ಥಿಗಳ ಶತ್ರುವ, ಯುವಜನರ ಶತ್ರುವ. ರಾಹುಲ್ ಗಾಂಧಿ ಯುವಜನರ ಪರ ಇರುವವರ, ಯುವಜನರಿಗಾಗಿ ಪ್ರಾಣ ಕೊಡಕ್ಕೂ ಸಿದ್ಧರಿರುವವರ. ಈ ಪ್ರಶ್ನೆಗಳನ್ನ ನಾವು ಜನರ ಮುಂದೆ ಇಡಬೇಕಾಗಿದೆ. ಈಗ ಪ್ರಶ್ನೆ ಏನಂದ್ರೆ, ಒಟ್ಟು 2004ರಿಂದ 2013ರವರೆಗೆ 2013ರವರೆಗೆ ಮೋದಿ ಸರ್ಕಾರ ಬರುವವರೆಗೆ ಎಷ್ಟಿತ್ತು ಒಟ್ಟು ಸೀಟ್? ಇದ್ದು ಮೆಡಿಕಲ್ ಸೀಟ್ 51,348 ಸೀಟ್ ಇತ್ತು. ಓಕೆ, ಮೋದಿ ಬರೋವರೆಗೆ ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು, ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ. ಐ ರಿಪೀಟ್, 51,348. ನಾನು ಎಲ್ಲಾ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಸುಳ್ಳಾದ್ರೆ ರೈಟ್ ನ್ಯೂಸಿನ ಮೂಲಕ ನೀವು ಇದನ್ನ ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡಿ. ಪ್ರೂವ್ ಮಾಡುವಾಗ ನೀವು ಸಾಕ್ಷಿಗಳನ್ನ ತೋರಿಸಿ. ನಾನು ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಕ್ಯಾಮರಾ ಬರುವ ಮುನ್ನ ನಾನು ತಯಾರಿ ನಡೆಸ್ಕೊಂಡೇ ಬರ್ತೀನಿ. ನನಗೆ ಕೆಲಸ ಇಲ್ಲದೆ ಬರೋದಿಲ್ಲ. ಕರೆಕ್ಟ್, ತಯಾರಿ ನಡೆಸ್ಕೊಂಡು ಬರ್ತೀನಿ. ತಯಾರಿ ನಡೆಸ್ಕೊಂಡು ಬಂದು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಕ್ಯಾಮರಾಕ್ಕೆ ಬರ್ತೀನಿ. ರೈಟ್ ನ್ಯೂಸ್ ನಂತ ಒಂದು ಮಾಧ್ಯಮ ಸ್ವಲ್ಪ ತನ್ನ ಅರ್ಹತೆಯನ್ನು ಇಟ್ಟುಕೊಂಡಿರುವಂತಹ ಮಾಧ್ಯಮ ಆದ್ದರಿಂದ ನಾನು ಗಂಭೀರವಾಗಿ ಕುಳಿತು ಮಾತನಾಡ್ತಿದ್ದೀನಿ. 51,340 ಸೀಟ್ ಇತ್ತು. ಒಟ್ಟು ಮೆಡಿಕಲ್ ಕಾಲೇಜುಗಳಿದ್ದದ್ದು 387 ಇಡೀ ದೇಶದಲ್ಲಿ. 2004ರಿಂದ 2013ರವರೆಗೆ ಮೋದಿ ಸರ್ಕಾರ ಬಂದ ಮೇಲೆ 2014ರಿಂದ 2026ರವರೆಗೆ ಒಟ್ಟು ಸೀಟುಗಳ ಸಂಖ್ಯೆ 1,36,939ಕ್ಕೆ ಏರಿಸಿದೆ. 1:3, 1:4. ಐ ರಿಪೀಟ್, 1,36,939 ಸೀಟುಗಳಾಗಿದೆ. ಒಟ್ಟು ಮೆಡಿಕಲ್ ಕಾಲೇಜುಗಳ ಸಂಖ್ಯೆ 823 ಆಗಿದೆ. ಒಟ್ಟು ಮೆಡಿಕಲ್ ಕಾಲೇಜು ಅವಾಗ ಇದ್ದಿದ್ದು ಮೋದಿ ಬರೋಕ್ಕಿಂತ ಮುಂಚೆ ಸುಮಾರು 85,581 ಹೆಚ್ಚುವರಿ ಆಗಿದೆ. ಇದು ವೈದ್ಯಕೀಯ ಸೀಟುಗಳ ಸಂಖ್ಯೆ. ಇದು ಪೋಷಕರ ಅಥವಾ ಆ ಪೋಷಕರ ವಿದ್ಯಾರ್ಥಿಗಳ ವಿರುದ್ಧವಾ? ಮತ್ತೆ ನಿಮಗೆ ಗೊತ್ತಿರುವ ಹಾಗೆ ಪ್ರತಿ ಬಾರಿಯೂ ಈ ಸಣ್ಣ SSLC PUC ಎಕ್ಸಾಮ್ ನಡೆದಾಗ ಮೋದಿ ಅವರು ಮೀಡಿಯಾಕ್ಕೆ ಅವರ
ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬೋ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದು ಪರೀಕ್ಷೆ ಚರ್ಚೆ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನೇ ನಡೆಸ್ತಾ ಬಂದಿದ್ದಾರೆ. ಮತ್ತೆ ಇದು ಲೀಕ್ ಏನು ಲೀಕ್ ಆಗಿದೆ, ಈ ಲೀಕ್ ಆಗಿದ್ದಕ್ಕೆ ಆ ಶಿಕ್ಷಣ ಮಂತ್ರಿ ಪ್ರಧಾನ ಅವರು ರಾಜೀನಾಮೆ ಕೊಡಬೇಕು ಅಂತ ಈಗ ಬಂದು 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 ಏನಾಗಿದೆ, ಪ್ರಧಾನಮಂತ್ರಿಯೂ ರಾಜೀನಾಮೆ ಕೊಡಬೇಕು, ಅಮಿತ್ ಶಾನು ರಾಜೀನಾಮೆ ಕೊಡಬೇಕು. ನಾನೊಂದು ಲಿಸ್ಟ್ ಹೇಳ್ತೇನೆ. 2004ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. CBSE ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಕಾಲೇಜ್ ಪೇಪರ್ ಲೀಕ್ ಆಯಿತು. 2006ರಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಪೇಪರ್ ಲೀಕ್ ಆಯಿತು. ರಾಜೀನಾಮೆ ಕೊಡಲಿಲ್ಲ ಯಾರು ಈ ಜಿಲ್ಲೆಗಳ ಬಂದಾಗೆ ಗ್ರೌಂಡಿಗೆ ಬಂದು ಪ್ರತಿಭಟನೆ ಮಾಡಲಿಲ್ಲ. ಪ್ರಧಾನಿಯೇ ರಾಜೀನಾಮೆ ಕೊಡೋದು ಹೇಳಿಲ್ಲ. ನೇಪಾಳ ತರ ಪಾರ್ಲಿಮೆಂಟ್ಗೆ ನುಗ್ಗುತ್ತೀವಿ ಅಂತ ಹೇಳಿಲ್ಲ. ಪ್ರಧಾನಮಂತ್ರಿಯನ್ನ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಓಡಿಸ್ತೀನಿ ಅಂತ ಹೇಳಿಲ್ಲ. ಭಾರತದಲ್ಲಿ ದಂಗೆ ಎದ್ದು ಬೆಂಕಿ ಕೊಟ್ಟು ಎಲ್ಲ ಆಸ್ತಿಗಳನ್ನು ಹಾನಿ ಮಾಡ್ತೀವಿ ಅಂತ ಹೇಳಿಲ್ಲ. ವಿದೇಶಿ ವಿದ್ಯಾರ್ಥಿಗಳು ಕೂಡ ಸೇರ್ಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ. ಅಮೆರಿಕದ ವಿದ್ಯಾರ್ಥಿಗಳು ಬಂದು 2007ರಲ್ಲಿ ಇಂಜಿನಿಯರಿಂಗ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು. 2011 ಮತ್ತು 2013ರಲ್ಲಿ ಪ್ರೀ ಮೆಡಿಕಲ್ ಟೆಸ್ಟ್ PMT ಪೇಪರ್ ಲೀಕ್ ಆಯಿತು. ಚೆಕ್ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ಮತ್ತೆ 2012ರಲ್ಲಿ ಏಮ್ಸ್ ಎಂಟ್ರೆನ್ಸ್ ಪೇಪರ್ ಲೀಕ್ ಆಯಿತು. ಮಹಾರಾಷ್ಟ್ರದಲ್ಲಿ 2013ರಲ್ಲಿ HC ಪೇಪರ್ ಲೀಕ್ ಆಯಿತು. ಮತ್ತೆ 2013ರಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪೇಪರ್ PSC ಪೇಪರ್ ಲೀಕ್ ಆಯಿತು 2013ರಲ್ಲಿ. 2013ರಲ್ಲಿ CBSE ಕ್ಲಾಸ್ 10 ನ್ಯಾಷನಲ್ ವೈಡ್ ಮ್ಯಾಥಮೆಟಿಕ್ಸ್ ಪೇಪರ್ ಲೀಕ್ ಆಯಿತು. ನ್ಯಾಷನಲ್ ವೈಡ್ ಪೇಪರ್ ಲೀಕ್ ಆಯಿತು. ಯಾವುದು 10ನೇ CBSE ಅದು. ಆಗ ವಿದ್ಯಾರ್ಥಿಗಳು ಮತ್ತೆ 2014ರಲ್ಲಿ ಮೋದಿ ಬರುವ ಮುನ್ನ CBSE ಅದು ಎಕನಾಮಿಕ್ಸ್ ಪೇಪರ್ ಲೀಕ್ ಆಯಿತು ನ್ಯಾಷನಲ್ ವೈಡ್. 2014ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಆಗಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರು, ರಾಜೀನಾಮೆ ಕೇಳಲಿಲ್ಲ ಯಾರು. ಆಗಿನ ಶಿಕ್ಷಣ ಮಂತ್ರಿ ಇದ್ರು, ಯಾರು ರಾಜೀನಾಮೆ ಕೇಳಲಿಲ್ಲ. ಸೋನಿಯಾ ಗಾಂಧಿನ ಕೇಳಲಿಲ್ಲ. ಅಮುಲ್ ಬೇಬಿ ರಾಹುಲ್ ಗಾಂಧಿನ ಕೇಳಲಿಲ್ಲ. ಮನಮೋಹನ್ ಸಿಂಗ್ ಇದ್ರಲ್ಲ ಪ್ರಧಾನಿಯನ್ನ ಕೇಳಲಿಲ್ಲ. ಶಿಕ್ಷಣ ಮಂತ್ರಿ ರಾಜೀನಾಮೆ ಕೇಳಿ ಇಷ್ಟೊಂದು ಲೀಕ್ ಆಯ್ತು. ಇನ್ನೊಂದು ಹೇಳ್ತೀನಿ, ಬೇರೆ ಬೇರೆ ಕಾರಣಕ್ಕೆ ಎಕ್ಸಾಮ್ಗಳ ಒತ್ತಡದಿಂದ, ಇದು ನೀಟದಲ್ಲ ಬೇರೆ ಎಲ್ಲ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಕೇಳ್ತಾ ಬಂದಿದ್ದೇವಲ್ಲ. ಒಂದು ಅಂದಾಜಿನಂತೆ 50ರಿಂದ 60 ಸಾವಿರ ವಿದ್ಯಾರ್ಥಿಗಳು 2004ರಿಂದ 2013ರವರೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ SSLC ಸೇರ್ಕೊಂಡಾಗೆ ನೀವು ಲೆಕ್ಕ ತೆಗೆದ್ರೆ 20 ಅಲ್ಲ ಇಲ್ಲಿ. ನೀವು ಲೆಕ್ಕ ತಕೊಂಡ್ರೆ 20 ಅಲ್ಲ. ಈ PUCಯಲ್ಲಿ ಸತ್ತವರು, SSLC ಸತ್ತವರು ಎಲ್ಲ ಇದ್ದಾರೆ. ಎಲ್ಲರೂ ಒಂದು ಎಕ್ಸಾಮಿನ ಒತ್ತಡದಿಂದ ಸಾಯ್ತಾರೆ. ಇನ್ನೊಂದು ಓದ್ಕೊಳ್ಳದೆ ಇದ್ದು ಎಕ್ಸಾಮ್ ಅಂದು ಬಿಟ್ಟಿದ್ದ ಭಯದಲ್ಲಿ ಸಾಯ್ತಾರೆ. ಕಡಿಮೆ ಅಂಕ ಬಂತು ಅಂತ ರ್ಯಾಂಕ್ ಇಷ್ಟು ಬರಬೇಕು ಅಂತ ಹೇಳುವ ಅದು ನನಗೆ 100% ಬರಬೇಕು ಅಂತ ಹೇಳುವ ಒತ್ತಡದಲ್ಲಿ ಸಾಯ್ತಾರೆ. ನಾನು ಸಾಯ್ಬಾರದು, ವಿದ್ಯಾರ್ಥಿಗಳು ಸಾಯ್ಬಾರದು. ಸಾಯುವುದರಿಂದ ಯಾವುದೇ ಪರಿಹಾರ ಆಗಲ್ಲ. ಈಗ ಅವರಿಗೆ 1 ಕೋಟಿ ರೂಪಾಯಿ ಕೊಟ್ಟು ಬಿಟ್ಟ ತಕ್ಷಣ ಪರಿಹಾರ ಆಗಲ್ಲ. ಪರಿಹಾರ ಆಗಲ್ಲ. ಅಂತ ವಿದ್ಯಾರ್ಥಿಗಳು ಬರಲ್ಲ. ಮತ್ತೆ ಇದು ಒಂದು ಸರಿ. ನೀಟ್ ನಾನು ಹೇಳಿದಾಗೆ ವೈದ್ಯಕೀಯ ಅರ್ಹತೆಗಿರೋ ಪರೀಕ್ಷೆ 20 ಲಕ್ಷ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇತರದೂ ಇದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕಾಗಿದ್ದು ಕೇವಲ ನೀಟ್ದಲ್ಲ. ನಮ್ದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ, ಅದಕ್ಕೆ ಅವರು ಮೋದಿ ಅವರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದಿದ್ದು, ಅದನ್ನೆಲ್ಲ ವಿರೋಧ ಮಾಡಿದ್ರು. ಎಲ್ಲಿ ಹೋಗಿದ್ರು ಆಗ ಈ ಅಭಿಜಿತ್ತು, ಈ ವಾಕ್ಚಿಕ್ ಇದ್ದಿದ್ದಾರಲ್ಲ, ಅವ್ರು ಎಲ್ಲಿ ಹೋಗಿದ್ರು? ಅಂದ್ರೆ ಈ ನೀಟ್ ಮಾತ್ರ ಅಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನೇ ಬದಲು ಮಾಡುವಂತ ಒಂದು ಮಸೂದೆ ಪಾಸ್ ಆಗಬೇಕು. ಈ ಬಗ್ಗೆ ಮೋದಿ ಅವರು ಈಗ ಪ್ರಧಾನ ಬಗ್ಗೆ ಯಾಕೆ ಅಂದ್ರೆ ಕೋಪ, ಶಿಕ್ಷಣದ ಮೂಲಕ್ಕೆ ಕೈ ಹಾಕಿದ್ದಾರೆ ಅವರು. ನಮ್ಮ ಪ್ರಧಾನಿ ಇದ್ದಾರಲ್ಲ, ಲೀಕ್ ಆಗಿರೋದಕ್ಕೂ ಇದಕ್ಕೆ ಸಂಬಂಧ ಇರೋದಕ್ಕೆ ಇವರು ಔರಂಗಜೇಬ ಒಬ್ಬ ದಾಳಿಕೋರ ಅಂತ ಮತ್ತು ದೇವಸ್ಥಾನಗಳನ್ನು ಧ್ವಂಸ ಮಾಡಿದವನು ಅಂತೇಳಿ ಪಠ್ಯದಲ್ಲಿ ಸೇರಿಸಲಾಗಿದೆ. ಈಗ ಬಾಬರ್ ಒಬ್ಬ ದಾಳಿಕೋರ, ಆಕ್ರಮಣಕಾರ ಅಂತ ಇದು ಇರಲಿಲ್ಲ ಇದುವರೆಗೆ. ಈಗ ಈ ಕಾಕ್ರೋಚ್ ಪಾರ್ಟಿಯವರು ಮುಂಬೈಯಲ್ಲಿ ಪ್ರತಿಭಟನೆ ಮಾಡಿದಾಗ ಔರಂಗಜೇಬನ ಫ್ಲೆಕ್ಸ್ ಇತ್ತು.
ಈ ಕಾಕ್ರೋಚ್ ಪಾರ್ಟಿಗೂ ಔರಂಗಜೇಬನಿಗೂ ಏನು ಸಂಬಂಧ? ಇದನ್ನ ಕೇಳಬೇಕಾಗಿದೆ. ಇದೆಲ್ಲವೂ ಈ ಲೀಗ್ ಇದರಲ್ಲಿ ಇನ್ನೂ ಒಂದು ಆಘಾತಕಾರಿ ಸಂಗತಿಯನ್ನು ಹೇಳ್ತೇನೆ ನನ್ನ ಸ್ನೇಹಿತರಿಗೆ. ಏನಂದ್ರೆ ಇದರಲ್ಲಿ ಕೇವಲ 20% ವಿದ್ಯಾರ್ಥಿಗಳಿರೋದು. ವಿದ್ಯಾರ್ಥಿಗಳೇ ಅಲ್ಲವು. ಯಾರು ಇವತ್ತು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ದಂಗೆಕೋರರು, ಅವರು ಪ್ರೊಫೆಷನಲ್ ದಾಳಿಕೋರರು. ಹೌದು. ಒಂದು ಮೀಡಿಯಾದಲ್ಲಿ ಬಂದ ಒಂದು ವರದಿಯನ್ನು ಅಧಿಕೃತವಾಗಿ ಚೆಕ್ ಮಾಡಿದಾಗ ನೀವ್ ಹೆಂಗ್ ದಂಗೆಕೋರ ಅಂತ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ? ಯಾಕೆ ದಂಗೆಕೋರ ಅಂದ್ರೆ ಅವರ ಕೈಯಲ್ಲಿ ಮೆಣಸಿನ ಹುಡಿ ಇತ್ತು ಎರಚಲಿಕ್ಕೆ, ಪೆಪ್ಪರ್ ಸ್ಪ್ರೇ ಇತ್ತು, ಮೊಳೆ ಹಾಕಿದ ದೊಣ್ಣೆಗಳಿದ್ದು, ಪರಸ್ಪರ ಅವರೇ ಗಾಯ ಮಾಡಿಕೊಂಡು ಪ್ರೊಜೆಕ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದ್ದವು. 160 ಪೊಲೀಸರಿಗೆ ತೀವ್ರ ತರದ ಗಾಯ ಆಗಿದೆ. ಪೊಲೀಸ್ ಕಮಿಷನರ್ ಹೆಣ್ಮಗಳೊಬ್ಬಳ ಕೈ ಮುರಿದಿದೆ, ರಕ್ತ ಚೆಲ್ಲಾಡಿದೆ. ಮಾರೋ ಮಾರೋ ಅಂತ ಹೇಳಿ ಹೊಡಿತಾ ಇದ್ದಾರೆ. ಇದು ನೋಡಿ, ಒಂದು ಕಡೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಲ್ಲಿ ಚಳುವಳಿ ಅಂದಾಗ ಈ ದೇಶ ಅನೇಕ ಚಳುವಳಿಯನ್ನು ಕಂಡಿದೆ. ಅಣ್ಣಾ ಹಜಾರೆ ಅವರು ಚಳುವಳಿ ಕೂತಾಗ ಇಡೀ ದೇಶ ನಿಬ್ಬೆರಗಾಗಿ ನೋಡಿತು. ಕಾರಣ ಅಣ್ಣಾ ಹಜಾರೆ ಒಬ್ಬ ದೇಶಭಕ್ತ. ಅಣ್ಣಾ ಹಜಾರೆ ಒಬ್ಬ ಆರ್ಮಿ ಪರ್ಸನ್ ಆಗಿದ್ದ, ರಿಟೈರ್ಡ್. ಆತ ದೇಶಭಕ್ತನಾಗಿದ್ದ. ದೇಶ ಮೊದಲು ಅಂತೇಳಿ ರಾಷ್ಟ್ರಧ್ವಜ ಇಟ್ಕೊಂಡು ಚಳವಳಿ ಕೂತಾಗ ಅದಕ್ಕೆ ಮನ್ನಣೆ. ಅದನ್ನ ಕೇಜ್ರಿವಾಲ್ ಅಂತವ್ರು ಮಿಸ್ಯೂಸ್ ಮಾಡ್ಕೊಂಡ್ರು. ಅವರ ಬಳಿ ಕೂತರು. ಅದನ್ನ ಅಣ್ಣಾ ಹಜಾರೆ ಹೇಳಿದ್ರು. ಇವತ್ತು ಅಭಿಜಿತ್ ದೀಪ್ತೆ ಅಂತ ಹೇಳುವವನು, ಸೋನಂ ವಾಗ್ಚಿ ಅಂತ ಹೇಳುವವರು ಈ ಲೈನಿಗೆ ಸೇರ್ತಾರ? ಸೋನಂ ವಾಗ್ಚಿ ಅಂತ ಹೇಳುವವರು ಲಡಾಖ್ ಮೂಲದವರು. ಯಾವ ಕಾಶ್ಮೀರದ ಲಡಾಖ್ ಇದೆಯಲ್ಲ, ಲಡಾಖ್ ಮೂಲದವರು.